ಹಾಸನದಲ್ಲಿ ದೊಡ್ಡ ದುರಂತವೇ ನಡೆದು ಹೋಯಿತು. ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಲಾರಿ ಬಂದು ಅವ್ರ ಮೇಲೆ ಹರಿದು ಪಾಪ ಬರೋಬ್ಬರಿ 10 ಜನ, ನಿನ್ನೆವರೆಗೂ 9 ಜನ, ಇವತ್ತು ಮತ್ತೊಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಸೊ ಟೋಟಲ್ ಆಗಿ 10 ಜನ ಮಸಣ ಸೇರಿದ್ದಾರೆ. ಹಾಸನ ಗಣೇಶೋತ್ಸವ ದುರಂತದಲ್ಲಿ ಸಾವಿನ ಸಂಖ್ಯೆ ಈಗ 10ಕ್ಕೆ ಏರಿಕೆಯಾಗಿದೆ. ಸಾವು, ನೋವು, ಆಕ್ರಂದನ, ಆಸ್ಪತ್ರೆಯಲ್ಲಿ ಗಾಯಗೊಂಡವರ ನರಳಾಟ. 17ರಿಂದ 25 ವಯಸ್ಸಿನವರನ್ನೇ ಯಮಸ್ವರೂಪಿ ಲಾರಿ ಬಲಿ ಪಡೆದುಕೊಂಡಿದೆ. ಎದೆಯುದ್ದ ಬೆಳೆದು ನಿಂತಿದ್ದ ಮಕ್ಕಳನ್ನ ಕಳೆದುಕೊಂಡು ಹೆತ್ತವರು ಆಕ್ರಂದಿಸ್ತಾ ಇದ್ದಾರೆ. ಮನೆಗೆ ಆಧಾರವಾಗಬೇಕಾದವರೇ ದುರ್ಮರಣಕ್ಕೀಡಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಪ್ರಾಣ ಬಿಟ್ಟಿದ್ದಾನೆ ಮಿಥುನ್. ಮೃತಪಟ್ಟ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ. ಆಸ್ಪತ್ರೆಯಲ್ಲಿ ಬೆಡ್ನಲ್ಲಿ 20ಕ್ಕೂ ಹೆಚ್ಚು ಮಂದಿ ನರಳಾಡ್ತಾ ಇದ್ದಾರೆ. ಇದುವರೆಗೂ ಗಣಪತಿ ಮೆರವಣಿಗೆ ಹೋದವರು ಮಸಣ ಸೇರಿದ್ದಾರೆ, ಸ್ಮಶಾನ ಸೇರಿದ್ದಾರೆ. ನೋಡಿ ಅಲ್ಲಿ ಪಾಪ ಹೆತ್ತವರ ಆಕ್ರಂದನ ನೋಡಿ ಹೊಟ್ಟೆ ಉರಿಯುತ್ತೆ. ಎದೆ ಎತ್ತರ ಬೆಳೆದಂತ ಮಕ್ಕಳು ಇಂಥ ಒಂದು ದುರ್ಘಟನೆಯಲ್ಲಿ ಬಲಿಯಾಗಿದ್ದಾರೆ ಅಂತ ಅಂದ್ರೆ ಹೊಟ್ಟೆ ಉರಿಯುತ್ತೆ. ಯಾವ ತಂದೆ ತಾಯಿಗಾದ್ರೂ ಕೂಡ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೆತ್ತು ಹೊತ್ತು ಸಾಕಿ ಸಲುಹಿ ಎಂಜಿನಿಯರ್ ಮಾಡೋದಕ್ಕೂ ಹೋಗಿದ್ದಂಥ ಅಪ್ಪ ಅಮ್ಮ ಇವತ್ತು ಆ ಮಗನನ್ನ ಕಳ್ಕೊಂಡಿದ್ದಾರೆ. ಇನ್ನೊಬ್ಬ ಮಿಥುನ್ ಅಂತ ಹೇಳಿ ಆತನ ಹೆಸರು. ಆತನ ಬರ್ತ್ಡೇ ಇತ್ತಂತೆ. ನಿನ್ನೆ ರಾತ್ರಿ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ಗಣೇಶ ವಿಸರ್ಜನೆಗೆ ಹೋಗಿ ಬರ್ತೀನಮ್ಮ ಅಪ್ಪ ಅಂತ ಹೇಳಿ ಆತ ಬಂದಿದ್ದಾನಂತೆ. ನೋಡಿದ್ರೆ ಬರ್ತ್ಡೇ ದಿನವೇ ಆತನ ಡೆತ್ ಡೇ ಆಗಿದೆ. ಹೆತ್ತವರಿಗೆ ಹೆಂಗೆ ಹೊಟ್ಟೆ ಉರಿದಿರಬೇಡ. ಸಂಭ್ರಮದ ದಿನ, ಮಗ ಹುಟ್ಟಿದ ದಿನ, ಸ್ವೀಟ್ ಮಾಡಿ ಆತನಿಗೆ ಊಟ ಮಾಡಿಸಿ ಹೋಗ್ಬಾ ಅಪ್ಪ ಅಂತ ಹೇಳಿ ಕಳಿಸ್ಕೊಟ್ಟಂತ ತಂದೆ ತಾಯಿಗಳು ವಾಪಸ್ ಆತನನ್ನ ಹೆಣವಾಗಿ ನೋಡಿದ್ದಾರೆ. ಎಲ್ಲ 17ರಿಂದ 25 ವರ್ಷದ ಯುವಕರೇ ಆಗಿದ್ದಾರೆ ಸತ್ತವರು ಬಹುತೇಕರು. ಯಾರ್ಯಾರು ಮೃತಪಟ್ಟಿದ್ದಾರೆ, ಅವ್ರ ವಯಸ್ಸು ಎಷ್ಟು, ಅದರ ಬಗ್ಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯ ಪ್ರವೀಣ್ ಕುಮಾರ್, ದನಾಯಕನಹಳ್ಳಿ ಕೊಪ್ಪಲು ನಿವಾಸಿ ಈಶ್ವರ್, ಹಳೇಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್, ಪ್ರವೀಣ್, ಜೊತೆಗೆ ಕೆಬಿ ಪಾಳ್ಯದ ರಾಜೇಶ್, ಮುತ್ತಿಗೆ ಹೀರಳ್ಳಿ ಗ್ರಾಮದ ಗೋಕುಲ್, ಹಾಸನದ ಬಂಟರಹಳ್ಳಿಯ ಪ್ರಭಾಕರ್, ಚಿತ್ರದುರ್ಗದ ಗವಿಗಂಗಾಪುರ ಗ್ರಾಮದ ಮಿಥುನ್ 23 ವರ್ಷ. ಈ ಮಿಥುನ್ಗೆ ಆತನ ಬರ್ತ್ಡೇ ಕೂಡ ನಿನ್ನೆನೇ ಇತ್ತು. ಚಿಕ್ಕಮಗಳೂರಿನ ಮಣೇನಹಳ್ಳಿ ಮಲ್ಲೆ ಗ್ರಾಮದ ಸುರೇಶ್, ಹಾಸನ ಜಿಲ್ಲೆ ಶಿವಯ್ಯನ ಕೊಪ್ಪಲಿನ ಚಂದನ್ ಇವತ್ತು ಸಾವನ್ನಪ್ಪಿರೋದು. ಅಂದ್ರೆ ಗಂಭೀರವಾಗಿ ಗಾಯಗೊಂಡಿದ್ದ, ಜೊತೆಗೆ ಆತನ ಬ್ರೈನ್ ಡೆಡ್ ಆಗಿತ್ತು. ಫೋಟೋದಲ್ಲಿ ಏನು ತೋರಿಸ್ತಾ ಇದೀವಲ್ಲ ಚಂದನ್ ಅವರೇ. ಸೊ ನಿನ್ನೆ ನಡೆದಂತ ದುರಂತದಲ್ಲಿ ಲಾರಿ ಹರಿದ ಪರಿಣಾಮ ಈ ಚಂದನ್ ಅನ್ನೋ ಯುವಕನ ಬ್ರೈನ್ ಡೆಡ್ ಆಗಿತ್ತು. ICUನಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಹೇಗಾದ್ರೂ ಮಗ ಬದುಕಿ ಬಂದ್ರೆ ಸಾಕು ಅಂತ ಹೇಳಿ ಆ ಹಿರಿ ಜೀವಗಳು, ತಂದೆ ತಾಯಿಗಳು ಕಾದು ಕೂತಿದ್ವು, ದೇವರಲ್ಲಿ ಬೇಡ್ಕೊಳ್ತಾ ಇದ್ವು. ಆದರೆ ಆ ಮಗ ಇವತ್ತು ಆಸ್ಪತ್ರೆಯಲ್ಲೇ ಬಲಿಯಾಗಿದ್ದಾನೆ. ಚಂದನ್ ಆತನ ಹೆಸರು. 26 ವರ್ಷ ವಯಸ್ಸು. 26 ವರ್ಷ ವಯಸ್ಸು. ಇನ್ನೇನು ಜಾಬ್ಗೆ ಹೋಗ್ತಾನೆ, ಮನೆ ಜವಾಬ್ದಾರಿ ಎಲ್ಲ ತನ್ನ ಹೆಗಲಿಗೆ ತೆಗೆದುಕೊಳ್ತಾನೆ ಅಂತ ಹೇಳಿ ಆಸೆಯಿಂದ ಇದ್ದಂಥ ತಂದೆ ತಾಯಿಗಳಿಗೆ ಬರ ಸಿಡಿಲಿನಂಥ ಸುದ್ದಿ ಬರುತ್ತೆ. ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ನೋಡಿದರೆ ಮಗ ಸತ್ತು ಹೋಗಿದ್ದಾನೆ ಮಗ. 26 ವರ್ಷದ ಮಗ.
ಆದರೆ ಇನ್ನೊಂದು ಕತೆ ಇದೆಯಲ್ಲ, ಮಿಥುನ್ ಅನ್ನೋ ಯುವಕ ಇಲ್ಲಿ ಬಲಿಯಾಗಿರೋದು. ಸ್ಪಾಟ್ನಲ್ಲೇ ಡೆತ್ ಆಗಿದ್ದಾನೆ ಆತ. ನಿನ್ನೆ ಹಾಸ್ಟೆಲ್ನಲ್ಲಿ ಸ್ನೇಹಿತರ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದ ಈ ಮಿಥುನ್, ನಿನ್ನೆನೆ ಆತನ ಬರ್ತ್ಡೇ. ಜೋಶ್ನಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಈತ ಭಾಗಿಯಾಗಿದ್ದ ಸ್ನೇಹಿತರ ಜೊತೆಗೆ. ಫುಲ್ ಜೋಶ್ನಲ್ಲಿದ್ದ, ಖುಷಿಯಾಗಿದ್ದ. ಬರ್ತ್ಡೇ ಸೆಲೆಬ್ರೇಷನ್, DJ ಸದ್ದಿಗೆ ಡ್ಯಾನ್ಸ್ ಮಾಡ್ತಾ ಸ್ನೇಹಿತರ ಜೊತೆಗೆ ಸಂಭ್ರಮಿಸ್ತಾ ಇದ್ದ ಈ ಮಿಥುನ್. ಹೆಂಗೋ ಹುಟ್ಟುಹಬ್ಬ, ಮತ್ತೊಂದು ಕಡೆ ಗಣೇಶ ವಿಸರ್ಜನೆ ಸಂಭ್ರಮ. ಸೊ ಬಿಂದಾಸ್ ಆಗಿದ್ರು, ಮಸ್ತ್ ಮಜಾ ಮಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಈ ವೇಳೆ ಅದೆಲ್ಲಿತ್ತೋ ಏನೋ ಒಂದು ಯಮ ಸ್ವರೂಪಿ ಲಾರಿ ಎಂಟ್ರಿ ಕೊಟ್ಟು ಬಿಡುತ್ತೆ. ಲಾರಿ ಬಂದಿದ್ದು ಯಾರಿಗೂ ಗೊತ್ತಾಗಲ್ಲ. ಬಂದ ಸ್ಪೀಡ್ನಲ್ಲೇ ಎಲ್ಲರನ್ನೂ ಕೊಂದು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತೆ ಆ ಲಾರಿ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮಿಥುನ್ ದುರಂತ ಅಂತ್ಯ ಆಗಿದೆ. ಆತನ ತಂದೆ ತಾಯಿಗಳ ಗೋಳಾಟವನ್ನು ಕಣ್ಣಿಂದ ನೋಡೋಕ್ಕಾಗಲ್ಲ. ಹೊಟ್ಟೆ ಉರಿದು ಹೋಗ್ಬಿಡುತ್ತೆ. ಹುಟ್ಟು ಹಬ್ಬದ ದಿನವೇ ಮಗ ಸಾಯ್ತಾನೆ ಅಂತ ಅಂದರೆ ಯಾವ ತಂದೆ ತಾಯಿಗೆ ತಾನೇ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಹೇಳಿ. ಇನ್ನು ಮತ್ತೊಬ್ಬ ಡನಾಯಕನಹಳ್ಳಿ ಕೊಪ್ಪಲು ನಿವಾಸಿ ಈಶ್ವರ್, 17 ವರ್ಷ ಆತನಿಗೆ, ಇನ್ನೂ 17 ವರ್ಷ. ಹೊಟ್ಟೆ ಉರಿಯಲ್ವೇನ್ರಿ? ಎದೆ ಉದ್ದಕ್ಕೆ ಬಂದಂಥ, ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳನ್ನು ತಮ್ಮ ಕಣ್ಣ ಮುಂದೆ ಸಾಯ್ತಾರೆ ಅಂತ ಅಂದರೆ ಯಾವ ತಂದೆ ತಾಯಿ ತಾನೇ ಅದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಇನ್ನು ಹಳೇಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್, 25 ವರ್ಷ ಕುಮಾರ್ಗೆ, ಆತನು ಕೂಡ ಸ್ಪಾಟ್ ಔಟ್. ಇನ್ನು ಪ್ರವೀಣ್, ಆತನು ಕೂಡ ಸ್ಪಾಟ್ ಔಟ್, 25 ವರ್ಷ ವಯಸ್ಸಾತನಿಗೆ. ಇನ್ನು KB ಪಾಳ್ಯದ ರಾಜೇಶ್, ಆತನಿಗೆ 17 ವರ್ಷ. ಮುತ್ತಿಗೆ ಹೀರಳ್ಳಿ ಗ್ರಾಮದ ಗೋಕುಲ್, 17 ವರ್ಷ. ಹಾಸನದ ಬಂಟರಹಳ್ಳಿಯ ಪ್ರಭಾಕರ್, ಇವ್ರಿಗೆ ಮಾತ್ರ ಸ್ವಲ್ಪ ಏಜ್ ಆಗಿದೆ, ಅದು ಕೂಡ 55 ವರ್ಷ. ಇವರು ಅಲ್ಲೇ ಇದ್ರಂತೆ, ಮೇಲುಸ್ತುವಾರಿ ನೋಡ್ಕೊಳ್ತಾ ಇರಬಹುದು ಅಥವಾ ಗಣೇಶ ಮೆರವಣಿಗೆಯನ್ನು ನೋಡೋದಕ್ಕೆ ಬಂದಿರಬಹುದು. ಈ 55 ವರ್ಷದ ವ್ಯಕ್ತಿ ಪ್ರಭಾಕರ್ ಬಲಿಯಾಗಿದ್ದಾರೆ. ಚಿತ್ರದುರ್ಗದ ಗವಿಗಂಗಾಪುರ ಗ್ರಾಮದ ಮಿಥುನ್ ಕೂಡ, ಅಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಮಿಥುನ್ ಬರ್ತ್ಡೇ ಆಚರಿಸಿಕೊಂಡಂಥ ಯುವಕ, ಆತನು ಕೂಡ ಬಲಿಯಾಗಿದ್ದಾನೆ. ಇನ್ನು ಚಿಕ್ಕಮಗಳೂರಿನ ಮಣೇನಹಳ್ಳಿ ಮಲ್ಲೆ ಗ್ರಾಮದ ಸುರೇಶ್ ಕೂಡ ಬಲಿಯಾಗಿರುವುದು. ಸೊ ಇವತ್ತು ಚಂದನ್ ಬಲಿಯಾಗಿದ್ದಾರೆ. ಒಟ್ಟಾರೆಯಾಗಿ ಇದುವರೆಗೂ 10 ಜನ ಈ ದುರಂತದಲ್ಲಿ ಬಲಿಯಾಗಿದ್ದಾರೆ. ಒಂದಂತೂ ಸ್ಪಷ್ಟ, ಈ 10 ಜನರ ತಂದೆ ತಾಯಿಗಳು ಇನ್ನು ಮುಂದೆ ಸಾಯೋವರೆಗೂ ಕೂಡ ಗಣೇಶ ಹಬ್ಬ ಆಚರಣೆ ಮಾಡಲ್ಲ. ಆ ಲಾರಿ ಬರ್ತಾ ಇರುವಂಥ ವೇಗ ನೋಡಿ, ಬಂದು ಅವರ ಮೇಲೆ ಆ ಲಾರಿ ಹರಿಸಿದ ಪರಿ ನೋಡಿ, ಹೊಟ್ಟೆ ಉರಿಯುತ್ತೆ, ಎದೆ ಜಲ್ಲನ್ನುತ್ತೆ ಒಂದು ಕ್ಷಣ. ನೋಡಿ, ಆ ಲಾರಿ ಬರ್ತಾ ಇರುತ್ತೆ, ಎಡಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಲಾರಿ ವೇಗವಾಗಿ ಬರುತ್ತೆ, ಎಡಗಡೆ ಇದ್ದಂಥ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ, ಬೈಕ್ ಅಲ್ಲೆಲ್ಲೋ ಹೋಗಿ ಬೀಳುತ್ತೆ. ಬಲಗಡೆ ಸಂಭ್ರಮಾಚರಣೆ, DJ ಸಾಂಗ್ಗೆ ಎಕ್ಕ ಬಿಕ್ಕಿ ಎರ್ರ ಬಿರ್ರಿ ಡ್ಯಾನ್ಸ್ ಮಾಡ್ತಾರೆ.